ಹಲವು ಬಗೆಯ ಅಡುಗೆಯಲ್ಲಿ ಪ್ರಮುಖವಾಗಿ ಬೇಕಾಗುವ ಆಹಾರ ಸಾಮಗ್ರಿಗಳ ಪೈಕಿ ಬೇಳೆಕಾಳುಗಳು ಇರ್ತವೆ. ಅಡುಗೆಯ ರುಚಿ ಹೆಚ್ಚಿಸಿ ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ನೀಡುವ ಶಕ್ತಿ ಸಾಮರ್ಥ್ಯ ಹೆಚ್ಚಿಸುವ ಆಹಾರಗಳ ಪೈಕಿ ಇವು ಪ್ರಮುಖವಾದವು. ಆದರೆ ICMR ತಜ್ಞ ವರದಿಯ ಪ್ರಕಾರ ಈ ಬೇಳೆಕಾಳುಗಳನ್ನು ನಾವು ಅತಿಯಾಗಿ ಬೇಯಿಸುವ ಮೂಲಕ ಇದರಲ್ಲಿರುವ ಪೋಷಕಾಂಶಗಳನ್ನು ಬಹುತೇಕ ಮಂದಿ ನಷ್ಟ ಮಾಡೋದೇ ಹೆಚ್ಚು. ಹೀಗಾಗಿ ಬೇಳೆಕಾಳುಗಳನ್ನು ಬೇಯಿಸುವ ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ಪೋಷಕಾಂಶ ಭರಿತ ಬೇಳೆಕಾಳುಗಳನ್ನ ಹೀಗೆ ಬಳಸಿ. ಬೇಳೆ ಬೇಯಿಸುವ ಸರಿಯಾದ ವಿಧಾನವಿದು. ಬೇಳೆಕಾಳುಗಳು ಅಥವಾ ದಾಲ್ ನಮ್ಮ ನಿತ್ಯ ಬಳಕೆಯಲ್ಲಿ ಬಳಸಲ್ಪಡುವ ಆಹಾರ. ತರಕಾರಿ ಇಲ್ಲದಿದ್ದರೂ ಬೇಳೆಕಾಳುಗಳಲ್ಲಿಯೇ ಏನಾದರೂ ಒಂದು ರುಚಿಕರ ಅಡುಗೆ ಮಾಡಿಕೊಂಡು ತಿನ್ನಲು ಸಾಧ್ಯವಿದೆ. ತರಕಾರಿ, ಮಾಂಸ ಇತ್ಯಾದಿಗಳ ಅಡುಗೆ ಮಾಡಿದಾಗಲೂ ಬೇಕಾಗೋ ಆಹಾರ ಸಾಮಗ್ರಿಗಳ ಪೈಕಿ ಈ ಬೇಳೆಕಾಳುಗಳು ಇರ್ತವೆ. ನಮ್ಮ ಅಡುಗೆಯ ರುಚಿ ಹೆಚ್ಚಿಸಿ ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ನೀಡುವ ಶಕ್ತಿ ಸಾಮರ್ಥ್ಯ ಹೆಚ್ಚಿಸುವ ಆಹಾರಗಳ ಪೈಕಿ ಬೇಳೆ ಪ್ರಮುಖವಾದವು. ಬೆಳಗ್ಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೆ ಹಲವು ಬಗೆಯಲ್ಲಿ ಇಡೀ ದಿನ ಒಂದಲ್ಲ ಒಂದು ರೂಪದಲ್ಲಿ ಇವು ಹೊಟ್ಟೆಗಿಳಿಯುತ್ತವೆ. ICMR ವರದಿಯ ಪ್ರಕಾರ ಈ ಬೇಳೆಕಾಳುಗಳನ್ನ ನಾವು ಅತಿಯಾಗಿ ಬೇಯಿಸುವ ಮೂಲಕ ಇದರಲ್ಲಿರುವ ಪೋಷಕಾಂಶಗಳನ್ನ ಬಹುತೇಕ ಮಂದಿ ನಷ್ಟ ಮಾಡೋದೇ ಹೆಚ್ಚು ಎಂದಿದೆ. ಅಗತ್ಯಕ್ಕಿಂತ ಹೆಚ್ಚು ಕಾಲ ಬೇಳೆಯನ್ನ ಬೇಯಿಸುವುದರಿಂದ ಇದರಲ್ಲಿರುವ ಪೋಷಕಾಂಶಗಳು ನಷ್ಟವಾಗ್ತವೆ. ಮುಖ್ಯವಾಗಿ ಲೈಸಿನ್ ಎಂಬ ಅಂಶ ನಷ್ಟವಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚು ನೀರನ್ನ ಹಾಕಿ ಬೇಯಿಸೋದು ಕೂಡ ಒಳ್ಳೆಯದಲ್ಲ. ಹಾಗಿದ್ರೆ ಬನ್ನಿ, ಬೇಳೆಕಾಳುಗಳನ್ನ ಅತಿಯಾಗಿ ಬೇಯಿಸೋದ್ರಿಂದಾಗುವ ಅಡ್ಡ ಪರಿಣಾಮಗಳೇನು, ಹಾಗೆಯೇ ಬೇಳೆಗಳನ್ನ ಬೇಯಿಸುವ ಸರಿಯಾದ ವಿಧಾನ ಯಾವುದು ನೋಡೋಣ. ಬೇಳೆಕಾಳುಗಳಲ್ಲಿ ಪ್ರೋಟೀನ್ಗಳು ಹೆಚ್ಚಿವೆ. ಇವು ನಮ್ಮ ದೇಹದಲ್ಲಿ ಬಿಲ್ಡಿಂಗ್ ಬ್ಲಾಕ್ ನಂತೆ ಕೆಲಸ ಮಾಡ್ತವೆ. ಆದ್ರೆ ಇದು ಸರಿಯಾಗಿ ಇದ್ದಾಗ, ಪೂರೈಕೆಯಾದಾಗ ಮಾತ್ರ ಹೀಗಾಗತ್ತೆ. ಇಲ್ಲವಾದ್ರೆ ಅತಿಯಾಗಿ ಬೇಳೆಗಳು ಬೆಂದಾಗ ಇದರಲ್ಲಿರುವ ಪ್ರೋಟೀನ್ನ ರಚನೆಯಲ್ಲೇ ವ್ಯತ್ಯಾಸವಾಗಿ ಇದರ ಪರಿಣಾಮದಲ್ಲೂ ವ್ಯತ್ಯಾಸವಾಗುತ್ತೆ. ಈ ಮೂಲಕ ಪ್ರೋಟೀನ್ ನಷ್ಟವಾಗುತ್ತೆ. ಇನ್ನು ಬೇಳೆಕಾಳುಗಳಲ್ಲಿ ವಿಟಮಿನ್ B ಮತ್ತು ವಿಟಮಿನ್ C ಹೇರಳವಾಗಿ ಇದ್ದು ಇವು ಉಷ್ಣತೆಗೆ ಒಳಪಟ್ಟರೆ ಅವುಗಳ ನಿಜವಾದ ಶಕ್ತಿಯನ್ನ ಕಳೆದುಕೊಳ್ಳುತ್ತವೆ. ಹಾಗಾಗಿ ಒಂದು ಮಿತಿಗಿಂತ ಹೆಚ್ಚು ಬೇಯಿಸುವುದರಿಂದ ಇವುಗಳು ಕೂಡ ನಷ್ಟವಾಗ್ತವೆ. ಇವುಗಳ ನಿಜವಾದ ಲಾಭ ಸಿಗುವುದಿಲ್ಲ. ಇನ್ನು ಅತಿಯಾಗಿ ಬೇಳೆಕಾಳುಗಳನ್ನ ಬೇಯಿಸಿದಾಗ ಅದು ಖಂಡಿತವಾಗಿ ರುಚಿಯ ಮೇಲೆ ಪರಿಣಾಮ ಬೀರುತ್ತೆ. ಅತಿಯಾಗಿ ಬೆಂದಾಗ ಅವು ಕರಿದಂತಾಗಿ ಬೇಳೆಯ ಸ್ವಾದ ಕೆಡುತ್ತದೆ. ICMR ಮಾರ್ಗಸೂಚಿಯಲ್ಲಿ ವಿವರಿಸಿರುವಂತೆ ಬೇಳೆಕಾಳುಗಳನ್ನ ಸರಿಯಾದ ಹದದಲ್ಲಿ ಬೇಯಿಸಿದಾಗ ಅದರಲ್ಲಿರುವ ಫೈಟಿಕ್ ಆಸಿಡ್ ನ ಅಂಶ ಇಳಿಕೆಯಾಗುತ್ತೆ. ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಬೆಂದರೆ ಫೈಟಿಕ್ ಆಸಿಡ್ ಹೆಚ್ಚಾಗಿ ವಿರುದ್ಧ ಪರಿಣಾಮಗಳನ್ನ ನೀಡಬಹುದು. ಇದರಿಂದ ಕಬ್ಬಿಣಾಂಶ, ಜಿಂಕ್, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂನ ಹೀರುವಿಕೆಯ ಶಕ್ತಿಯೂ ಕೂಡ ಕಡಿಮೆಯಾಗುತ್ತೆ. ಹೆಚ್ಚಾದ ಫೈಟಿಕ್ ಆಸಿಡ್ ನಿಂದ ಗ್ಯಾಸ್ ಹಾಗೂ ಹೊಟ್ಟೆಯುಬ್ಬರದ ಸಮಸ್ಯೆಗಳು ಬರಬಹುದು. ಹಾಗಾದ್ರೆ ಬೇಳೆಕಾಳುಗಳನ್ನ ಬೇಯಿಸುವ ಸರಿಯಾದ ಕ್ರಮ ಅಥವಾ ವಿಧಾನ ಯಾವುದು ಅಂದ್ರೆ ಅದಕ್ಕೆ ICMR ಹೀಗೆ ವಿವರಣೆ ನೀಡುತ್ತೆ. ಬೇಳೆಕಾಳುಗಳನ್ನ ಮೊದಲು ಸರಿಯಾಗಿ 2-3 ಬಾರಿ ನೀರಿನಲ್ಲಿ ತೊಳೆಯಿರಿ. ತೊಳೆದ ನೀರು ಸ್ವಚ್ಛವಾಗಿ ಕಾಣುವಂತಾದ್ರೆ ಸರಿಯಾಗಿ ತೊಳೆದಿದ್ದೀರಿ ಎಂದರ್ಥ. ಈ ಬೇಳೆಕಾಳುಗಳನ್ನ 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಿ. ಹೀಗೆ ನೆನೆ ಹಾಕುವುದರಿಂದ ಇದು ಸರಿಯಾಗಿ ಜೀರ್ಣವಾಗಲು ನೆರವಾಗುತ್ತೆ. ಜೊತೆಗೆ ಹೊಟ್ಟೆಯುಬ್ಬರ ಹಾಗೂ ಗ್ಯಾಸ್ ಆಗುವ ಸಮಸ್ಯೆಯೂ ತಪ್ಪುತ್ತದೆ. ಅಗತ್ಯವಿದ್ದಷ್ಟೇ ನೀರು ಹಾಕಿ ಬೇಯಿಸಿ. ಪ್ರೆಷರ್ ಕುಕ್ಕರ್ನಲ್ಲಿಯೂ ಬೇಯಿಸಬಹುದು. ಪಾತ್ರೆಯ ಮುಚ್ಚಳ ಮುಚ್ಚಿ ಬೇಯಿಸಿ. ಆಗ ಹೆಚ್ಚಾದ ನೀರನ್ನ ಚೆಲ್ಲುವ ಪ್ರಮೇಯ ಬರುವುದಿಲ್ಲ. ಬೇಯಿಸುವಾಗ 1-2 ಹನಿ ಎಣ್ಣೆ ಹಾಕಿ. ಉಪ್ಪು ಹಾಕಬೇಡಿ. ಇದರಿಂದ ಬೇಳೆಕಾಳುಗಳಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ಹೊರಬಂದು ನಮ್ಮ ದೇಹಕ್ಕೆ ಸೇರಲು ತಯಾರಾಗುತ್ತದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.